ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ವಿಷ್ಣು ಸಹಸ್ರನಾಮ ಚಿಂತನದಲ್ಲಿ 10ನೇ ನಾಮವನ್ನು ನೋಡಬೇಕಾಗಿತ್ತು. 2ನೇ ಶ್ಲೋಕದ 2ನೇ ನಾಮ ಪರಮಾತ್ಮ ಅನ್ನುವಂಥದ್ದು. ಅದಕ್ಕೆ ಮೊದಲನೇ ಅರ್ಥ, ಪರಮಾತ್ಮಗೆ ಉತ್ತಮನಾಗಿರುವಂಥವನು ಮತ್ತು ಜಗದೊಡೆಯನಾಗಿದ್ದು ಜಗತ್ತಿನ ಎಲ್ಲ ಪದಾರ್ಥಗಳನ್ನು ತನ್ನದನ್ನಾಗಿ ಸ್ವೀಕಾರ ಮಾಡುವಂಥವನು ಅಂತ. ಮುಂದೆ ನಾನೊಂದಷ್ಟು ಕೋಟ್ಸ್ ಕೊಡ್ತಾ ಹೋಗ್ತೀನಿ. ಇದೆಲ್ಲ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಹೇಳಿರುವಂಥ ವಿಚಾರ. ಇದಕ್ಕೆ ಪುರಾವೆಯಾಗಿ ಗೀತಾ ಭಾಷ್ಯದಲ್ಲಿ ಬರುತ್ತೆ, ಪರಮ ಉತ್ತಮ ಸರ್ವಂ ಆತ್ಮೀಯತಃ ಆದತ್ತೆ ಇತಿ ಆತ್ಮಾಹ ಪರಮಾಶ್ವಾಸವು ಆತ್ಮಾಚ ಅಂತ ಹೇಳಿ. ಇದಕ್ಕೆ ನೆಕ್ಸ್ಟು 2ನೇ ಅರ್ಥ ಏನಪ್ಪ ಅಂತಂದರೆ, ರುದ್ರಾದಿಗಳಿಗಿಂತ ಉತ್ತಮನಾಗಿರುವಂಥ ಬ್ರಹ್ಮಾದಿಗಳಿಗೂ ಜ್ಞಾನವನ್ನು ಕೊಡುವಂಥವನು ಮತ್ತು ಎಲ್ಲವನ್ನೂ ಹೊಂದಿದ್ದು ಪರಿಪೂರ್ಣನಾಗಿರುವಂಥವನು ಅಂತ ಹೇಳಿ. ಇದಕ್ಕೆ ಅಗೈನ್ ಗೀತಾ ಭಾಷ್ಯದಲ್ಲಿ ರುದ್ರಾದಿಭ್ಯ ಪಾರಾಣಂ ಬ್ರಹ್ಮಾದೀನಂ ಮಾ ಜ್ಞಾನಂ ಯಸ್ಮಾತ್ ಸಾ ಪರಮಃ ಮಾಸ್ತ್ರೀ ಮಾನೆ ಮಾತ್ರೌ ವೇಲ ಮೇಧಾಶ್ರೀ ಮಧ್ಯಮಾಸ್ತೃಷು ಇತಿ ಕೋಶಾನುಸಾರೇಣ ಮಾ ಶಬ್ದಃ ಜ್ಞಾನಾಧ್ಯರ್ಥಕ ಸರ್ವಂ ಆಪ್ನೋತಿ ಇತಿ ಆತ್ಮಾಹ ಪರಮಶ್ವಾಸೌ ಆತ್ಮಾಚ ಆಪ್ಲುರ್ವ್ಯಾಪ್ತೌ ಅಂತ ಹೇಳಿದ್ದಾರೆ. ಇನ್ನು 3ನೇ ಅರ್ಥ ಇದಕ್ಕೆ, ರುದ್ರಾದಿಗಳಿಗಿಂತ ಆಯ್ತಲ್ಲ, ರುದ್ರಾದಿಗಳಿಗಿಂತ ಉತ್ತಮರಾಗಿರುವಂಥವನು, ಬ್ರಹ್ಮಾದಿಗಳಿಗೂ ಜ್ಞಾನವನ್ನು ಕೊಡುವಂಥವನು. 3ನೇದು, ತನಗಿಂತ ಇತರರಾದ ಜೀವಾತ್ಮರಿಗೆ ಜ್ಞಾನ ನೀಡುವಂಥವನು ಮತ್ತು ಜೀವಾತ್ಮರ ಇಂದ್ರಿಯಗಳ ಮೂಲಕ ಎಲ್ಲ ವಿಷಯ ಪದಾರ್ಥಗಳ ಸಾರಭಾವವನ್ನು ಭೋಗ ಮಾಡುವಂಥವನು, ಭೋಗಿಸುವಂಥವನು ಅಂತ. ಪರೇಶಾಂ ಸ್ವಭಿನ್ನಾನಾಂ ಜೀವಾನಾಂ ಮಾ ಜ್ಞಾನಂ ಯಸ್ಮಾತ್ ಸಾ ಪರಮಃ ಅಂತ ಎಗೈನ್ ಗೀತಾ ಭಾಷ್ಯದಲ್ಲಿ ಬರುತ್ತೆ ಇದು. ಇನ್ನು 4ನೇ ಅರ್ಥ, ಪರಮಾತ್ಮಗೆ ತನ್ನ ಭಕ್ತರ ಶತ್ರುಗಳನ್ನು ಸಂಹರಿಸುವಂಥವನು ಮತ್ತು ಎಲ್ಲೆಡೆ ಯಾವಾಗಲೂ ವ್ಯಾಪಿಸಿರುವಂಥವನು ಅಂತ ಹೇಳಿ. ಪರೇಶಾಂ ಸ್ವಭಕ್ತ ಶತ್ರುಣಾಂ ಮಾ ಮೃತಿ ಯಸ್ಮತ್ ಸಾ ಪರಮಃ ಆ ತನೋತಿ ಇತಿ ಆತ್ಮಾಹ ತಾನು ವಿಸ್ತಾರೆ ಅಂತ ಹೇಳೋದು ಗೀತಾ ಭಾಷ್ಯ ಅಗೇನ್. 5ನೇ ಒಂದು ಅರ್ಥ, ಪರಮಾತ್ಮಗೆ ತನಗಿಂತ ಇತರರೆಲ್ಲರಿಗೂ ಕೂಡ ತನಗಿಂತ ಅಂದರೆ ಅದು ಅವನನ್ನು ಬಿಟ್ಟು ಅಂತ ಅರ್ಥ. ಇತರರೆಲ್ಲರಿಗೂ ಜ್ಞಾನಾನಂದಾದಿಗಳನ್ನು ಗುಣದಲ್ಲಿ ಇತಿಮಿತಿಯನ್ನು ನೀಡುವಂಥವನು ಮತ್ತು ತಾನು ಮಾತ್ರ ಅಮಿತವಾಗಿ ಜ್ಞಾನಾನಂದದ ಸಕಲ ಗುಣಗಳನ್ನು ಯಾವಾಗಲೂ ಹೊಂದಿರುವಂಥವನು ಅಂತ. ಇನ್ನು ಮುಂದೆ ಇದಕ್ಕೆ ಬೃಹದಾರಣ್ಯಕ ಉಪನಿಷತ್ತು ಒಂದು ಪುರಾವೆ ಕೊಡುತ್ತೆ. ಪರೇಶಾಂ ಸ್ವಭಿನ್ನಾನಾಂ ಮಾ ಜ್ಞಾನಾನಂದಾದಿಷು ಮರ್ಯಾದಾ ಯಸ್ಮಾತ್ ಸಹ ಪರಮಃ ಆಪ್ಯಂತೆ ಚಿದಾನಂದದಾಯೋ ಸರ್ವೇ ಗುಣಾಃ ಯೇನ ಸಹ ಆತ್ಮಾ ಆಪ್ಲುರ್ವ್ಯಾಪ್ತೌ ಅಂತ ಹೇಳೋದಂಥದ್ದು. ಇದಕ್ಕೆ ಚಿದಾನಂದ ಯೋಗೋ ಯಸ್ಯ ಗುಣಾಃ ಆಪ್ತ ಸದೈವತು ಸ ಆತ್ಮೇತಿ ಪ್ರವಿಜ್ಞೇಯೋ ಗುಣಾನಾಮಾಪ್ತಿರೋ ಹರಿಹಿ ಅಂತ ಬೃಹದಾರಣ್ಯಕ ಉಪನಿಷತ್ 3ನೇ ಅಧ್ಯಾಯದ 5ನೇ ಪಾಠದ 1ನೇ ಶ್ಲೋಕದಲ್ಲಿ ಬರುತ್ತೆ ಇದು. ಮುಂದೆ 6ನೇ ಅರ್ಥ, ಪರಮಾತ್ಮಗೆ ಪ್ರಪಂಚಕ್ಕೆ ನಾಮ ಮತ್ತು ರೂಪವನ್ನು ಅನುಗ್ರಹ ಮಾಡಿದಂಥವನು ಮತ್ತು ಒಬ್ಬನೇ ಒಡೆಯನಾಗಿರುವಂಥವನು. ಚಿದಾನಂದದಾಯೋ ಯಸ್ಯ ಗುಣಾಃ ಆಪ್ತೌ ಸದೈವತು ಸ ಆತ್ಮೇತಿ ಪ್ರವಿಜ್ಞೇಯೋ ಗುಣಾಮಾಪ್ತಿತೋ ಹರಿಹಿ ಅಂತ ಏನ್ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದ ಬರುತ್ತಿದ್ದು. ಮುಂದೆ 7ನೇ ಅರ್ಥ, ವಿಷ್ಣು ಸಹಸ್ರನಾಮದ ಪರಮಾತ್ಮ ನಾಮಕ್ಕೆ ತನಗಿಂತ ಇತರರಾದ ಜೀವಾತ್ಮರಿಗೆ ಮರಣವನ್ನು ನೀಡುವಂಥವನು ಮತ್ತು ಆನಂದದ ಅನುಭವವ ಸ್ವರೂಪವನ್ನು ಕೊಟ್ಟು ನಿರ್ದುಷ್ಟ ಹಾಗೂ ನಿತ್ಯವಾಗಿರುವಂಥವನು ಅಂತ ಹೇಳಿ. ಇದಕ್ಕೆ ಬೃಹದಾರಣ್ಯಕ ಭಾಷ್ಯದ 3ನೇ ಅಧ್ಯಾಯದ 3ನೇ ಪಾಠದ 17ನೇ ಶ್ಲೋಕ ಹೇಳುತ್ತೆ, ಪರೇಶಾಂ ಸ್ವಭಿನ್ನಾನಾಂ ಜೀವಾತ್ಮಾನಂ ಮಾಂ ಮರಣಾಂ ಯಸ್ಮಾತ್ ಸ ಪರಮಃ ಅಂತ. ಇನ್ನು 8ನೇ ಒಂದು ಅರ್ಥ, ಪರಮಾತ್ಮಗೆ ಪಾಲಕರಾದ ಚಕ್ರವರ್ತಿಗಳಲ್ಲಿ ರಾಜರಾಜೇಶ್ವರ ರೂಪದಿಂದ ರಮಿಸುವಂಥವನು ಮತ್ತು ಪ್ರಾಕೃತ ಗುಣಗಳ ಸಂಪರ್ಕ ಇರದೇ ಇರುವಂಥವನು, ದೋಷ ದೂರನು ಹಾಗೂ ಹೇಯೋಪೇದೇಯರಾಗಿರುವಂಥ ಹಿತನೂ ಆಗಿರುವಂಥವನು ಅಂತ ಹೇಳಿ. ಇದಕ್ಕೆ ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 1ನೇ ಪಾಠದ 6ನೇ ಶ್ಲೋಕ ಹೇಳುತ್ತೆ, ಪಾಂತೀತಿ ಪಾ ಚಕ್ರವರ್ತಿನಃ ತೇಷು ರಾಜರಾಜೇಶ್ವರ ರೂಪೇಣ ರಮತೆ ಇತಿ ಪರಮಃ ಅಂತ. ಯೋ ಗುಣೈ ಸರ್ವತೋ ಹೀನೋ ಯಶ್ಚ ದೋಷ ವಿವರ್ಜಿತಃ ಹೇಯೋಪಾದೇಯರಹಿತಃ ಸಾ ಆತ್ಮೇತ್ಯಭೀಯತೆ ಅಂತ ಹೇಳುವಂಥದ್ದು ವಾಮನ ಪುರಾಣ ಕೂಡ ಬ್ರಹ್ಮಸೂತ್ರದಲ್ಲಿ ಭಾಷ್ಯದಲ್ಲಿ ಬಂದಿದೆ ಅಂತ ಆಚಾರ್ಯರು ಕೋಟ್ ಮಾಡ್ತಾರೆ ಇದನ್ನ. ಇನ್ನು 9ನೇ ಅರ್ಥ, ಪರಮಾತ್ಮಗೆ ತತ್ವಾಭಿಮಾನಿಗಳಾಗಿ ರಕ್ಷಿಸುವ ದೇವತೆಗಳಿಗೆ
ಸುಖ ಮತ್ತು ಜ್ಞಾನವನ್ನು ಕೊಡುವಂಥವನು ಮತ್ತು ಎಲ್ಲೆಡೆ ಎಲ್ಲ ಕಾಲದಲ್ಲೂ ವ್ಯಾಪಿಸಿರುವಂಥವನು. ಓಮ್ನಿಶಿಯಂಟ್ ಆ್ಯಂಡ್ ಓಮ್ನಿ ಪ್ರೆಸೆಂಟ್, ಎಲ್ಲವನ್ನೂ ತನ್ನದನ್ನಾಗಿ ಸ್ವೀಕಾರ ಮಾಡುವಂಥವನು, ಹಾಗೆ ಸ್ವೀಕೃತವಾದದರ ತಿಳುವಳಿಕೆಯನ್ನು ಉಳ್ಳಂಥವನು. ಸಂಹಾರ ಕಾಲದಲ್ಲಿ ಅದನ್ನೇ ಭಕ್ಷಿಸುವಂಥವನು ಹಾಗೂ ಸೃಷ್ಟಿಕಾಲದಲ್ಲಿ ಸೃಷ್ಟನೆ ಮಾಡುವಂಥವನು. ತತ್ವಾಭಿಮಾನಿತ್ವೇನ ಪಾಂತೀತಿಪಃ ದೇವಾಹ ತೇಷಾಮ್ರಂ ಸುಖಂ ಮಾ ಜ್ಞಾನಂ ಯಸ್ಮಾತ್ ಸ ಪರಮಃ ಅಂತ ಬೃಹದಾರಣ್ಯೋಪನಿಷತ್ತಿನ ಭಾಷ್ಯವಾಗಿ ಇನ್ನು 3ನೇ ಅಧ್ಯಾಯದ 2ನೇ ಪಾಠದ 8ನೇ ಶ್ಲೋಕದಲ್ಲಿ ಬರುತ್ತಿದ್ದು. ಇನ್ನು 10ನೇ ಅರ್ಥ ಪರಮಾತ್ಮಗೆ ಅಲೌಕಿಕವಾದ ಜ್ಞಾನ ಹಾಗೂ ತದುಲ ಪಕ್ಷಿತಗಳಾದಂತಹ ಆನಂದಾದಿ ಗುಣಗಳನ್ನು ಉಳ್ಳವನು ಮತ್ತು ಎಲ್ಲದಕ್ಕೂ ಒಡೆಯನಾಗಿರುವಂಥವನು ಅಂತ ಹೇಳಿ, ಭಗವಂತನು ಒಡೆಯನಾಗಿರೋದ್ರಿಂದಲೇ ಅಲೌಕಿಕ ಜ್ಞಾನಾದಿಗಳನ್ನು ಉಳ್ಳಂಥವನು ಅಂತ ಅರ್ಥ. ಇನ್ನು 11ನೇ ಅರ್ಥ ಬರುತ್ತೆ ಇದಕ್ಕೆ, ಭಗವಂತ ಸಂಬಂಧಿಯಾದ ಅಥವಾ ಉತ್ತಮವಾದ ಅಪರೋಕ್ಷ ಜ್ಞಾನಕ್ಕೆ ಒಡೆಯನಾಗಿರುವಂಥವನು. ಪರಮಾತ್ಮನ ಸಂಬಂಧಿದ್ಯ ಇತಿವಾ ಪಾರಾಯ ಉತ್ತಮಾಯ ಇತಿವಾ ಮಾಯಾ ಪ್ರಮಾಯ ಈಶ್ವರಾಪೇಕ್ಷ ಕ್ಷಜ್ಞೇಪ್ತೆ ಆತ್ಮ ಸಮಿತ್ಯರ್ಥ ಅಂತ ಹೇಳುತ್ತೆ ಇದು. ಹೀಗೆ ಲೋಕ ವಿಲಕ್ಷಣವಾದ ಭಗವಂತ ಅವ್ಯಕ್ತ ಸ್ವಭಾವದಂಥವನು. ಹೀಗಿದ್ದರೂ ತನ್ನ ಸಾಮರ್ಥ್ಯದಿಂದಲೇ ಭಕ್ತರಿಗೆ ತನ್ನ ಅಪರೋಕ್ಷ ಜ್ಞಾನವನ್ನು ಅನುಗ್ರಹ ಮಾಡುವಂಥವನು. ಮುಂದೆ ಬ್ರಹ್ಮಸೂತ್ರ ಭಾಷ್ಯ ಇದಕ್ಕೆ ನಾರಾಯಣ ಅಧ್ಯಾತ್ಮದ ಒಂದು ಇದು ಕೊಡುತ್ತೆ. ನಿತ್ಯಾವ್ಯಕ್ತೋಪಿ ಭಗವಾನ್ ಈಕ್ಷತೆ ನಿಜಶಕ್ತಿ ರಮೇತೆ ಪರಮಾತ್ಮಾನಂ ಕಹ ಪಶ್ಯೇತಾಮಿತಂ ಪ್ರಭುಂ ಅಂತ ಹೇಳುವಂಥದ್ದು. ಇದು ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯದ 2ನೇ ಪಾಠದ ಒಂದು 27ನೇ ಶ್ಲೋಕದಲ್ಲಿ ಬಂದಿದೆ. ಹೀಗೆ ಆತ್ಮ ಶಬ್ದ ಗುಣಪೂರ್ಣತ್ವವನ್ನು ಹೇಳುವ ಪ್ರಯುಕ್ತ ಮುಖ್ಯವಾಗಿ ಭಗವದ್ವಾಚಕವಾಗಿರುವಂಥದ್ದು. ಇದನ್ನು ಗೀತೆಯಲ್ಲೂ ನೋಡಿದ್ದೇವೆ. ಆತ್ಮ ಅಂದರೆ ಜೀವಾತ್ಮ ಅಲ್ಲ, ಆತ್ಮ ಅಂದರೆ ಎಂದೆಂದಿಗೂ ಅದು ಪರಮಾತ್ಮ ಅಂತ ಅರ್ಥ. ಬ್ರಹ್ಮಾದಿಗಳಲ್ಲಿ ಗೌಣವಾಗಿ ಎಷ್ಟೇ ಆತ್ಮರು ಇರುವಂಥವರು. ಹೀಗಿರುವಾಗ ಪರಮಾತ್ಮನೆಂದರೆ ಭಗವಂತನೇ ಅಂತ ಅರ್ಥ. ಆತ್ಮ ಶಬ್ದ ಗೌಣವಾಗಿ ಆದರೂ ಇತರರನ್ನು ಹೇಳೋದಾದರೆ ಪರಮಾತ್ಮ ಶಬ್ದ ಭಗವಂತನನ್ನು ಬಿಟ್ಟು ಇನ್ಯಾರನ್ನೂ ಹೇಳಲಾರದು ಅನ್ನೋದು ಬ್ರಹ್ಮಸೂತ್ರ ಭಾಷ್ಯದ 4ನೇ ಅಧ್ಯಾಯದ 4ನೇ ಪಾಠದ 3ನೇ ಶ್ಲೋಕ ಹೇಳುತ್ತೆ. ಪರಂಜ್ಯೋತಿ ಪರಬ್ರಹ್ಮ ಪರಮಾತ್ಮಾದಿಕಾಗ್ರಹ ಸರ್ವತ್ರ ಹರಿಮೇ ವೃಕಂ ಭ್ರೂಯು ನಾಣ್ಯಂ ಕಥಂಚನ ಅಂತ ಹೇಳುತ್ತೆ. ಭಗವದ್ಗೀತೆಯಲ್ಲಿ ಭಗವಂತನಿಗೆ ಕ್ಷರಾಕ್ಷರರಿಗಿಂತ ಉತ್ತಮವಾದಂಥವನು ಅಂತ ಹೇಳಿ ಅದರ ಸಮರ್ಥನಾಗಿ ಭಗವಂತ ಶಾಸ್ತ್ರದಲ್ಲಿ ಪರಮಾತ್ಮ ಅಂತಲೇ ಕರೆಯಲ್ಪಟ್ಟಿರುವಂಥವನು ಅಂತ ಹೇಳಾಗಿದೆ. ಸುಷುಪ್ತಿ ಅವಸ್ಥೆಯಲ್ಲಿ ಪ್ರೇರಕವಾದಂತಹ ಭಗವಂತ ಒಂದು ರೂಪ ವಿಶೇಷವೂ ಕೂಡ ಪರಮಾತ್ಮ ಅಂತ ಹೇಳಿ ಅನ್ನಿಸಿರುವಂಥದ್ದು. ಅದಕ್ಕೆ ಗೀತೆಯ 15ನೇ ಅಧ್ಯಾಯ 17ನೇ ಶ್ಲೋಕ ಏನು ಹೇಳುತ್ತೆ ಅಂದರೆ, ಉತ್ತಮ ಪುರುಷಸ್ತ್ವ ಅನ್ಯ ಪರಮಾತ್ಮೇಶು ದಾಹೃತಃ ಅಂತ ಹೇಳುತ್ತೆ. ಇನ್ನು ಭಗವದ್ಗೀತಾ ತಾತ್ಪರ್ಯ ನಿರ್ಣಯ ಅದ್ರ ಬಗ್ಗೆ ಇನ್ನೊಂದೇನು ಹೇಳುತ್ತೆ ಅಂದರೆ, ಆತ್ಮಾಂತರಾತ್ಮ ಪರಮಾತ್ಮೇತಿ ಮೂರ್ತಿನಾಂ ಯತ್ರಂ ಹರೇಹೇ ಜಾಗೃತ್ ಸ್ವಪ್ನ ಸುಪ್ತಶ್ಚನಾಂ ಸೃಷ್ಟಾದೇಶ್ಚ ಪರ್ವತಕಂ ಅಂತ ಹೇಳುತ್ತೆ. ಇಷ್ಟು 11 ಅರ್ಥಗಳನ್ನು ನಾವು ಪರಮಾತ್ಮ ಶಬ್ದಕ್ಕೆ ನಿರ್ವಚನ ನೋಡಿದ್ದೇವೆ. ಇನ್ನು ಬಹಳಷ್ಟಿದೆ, ಪರಮಾತ್ಮಗೆ ಬಿಡಿಸ್ತಲೇ ಹೋಗ್ಬೋದು. ನಮ್ಮ ಯೋಗ್ಯತಾನುಸಾರ 11 ಅರ್ಥಗಳನ್ನು ನೋಡಿದ್ದೇವೆ. ಇಲ್ಲಿ ಒಂದು ಜಿಜ್ಞಾಸೆ ಏನಪ್ಪ ಅಂದರೆ, ಕೃಷ್ಣ ತನ್ನ ಸೊತ್ತನ್ನು ತಾನೇ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಪ್ರಶ್ನೆ ಏನಪ್ಪ ಅಂದರೆ, ಕೃಷ್ಣನ ಮನೆಗಳಿಗೆ ಹೋಗಿ ಬೆಣ್ಣೆಯನ್ನು ಮನೆಯವರಿಗೆ ಗೊತ್ತಿಲ್ಲದಂತೆ ಅಪಹಾರ ಮಾಡಿದ್ದು ನಿಜವಾದ ಮೇಲೆ ಕೃಷ್ಣನು ಚೋರ ಎಂಬ ದೋಷವನ್ನು ಹೇಳಿದರೆ ಏನು ತಪ್ಪು ಅಂತ ಕೇಳಿದ್ರೆ ಅದಕ್ಕೆ ಪರಿಹಾರ ಬರುತ್ತೆ ಇಲ್ಲಿ. ಯಾಕಂದರೆ ಕೃಷ್ಣ ತನ್ನ ಸೊತ್ತನ್ನೇ ತಾನೇ ಸ್ವೀಕಾರ ಮಾಡೋನು ಅನ್ನೋದು ಇದಕ್ಕೆ ಪರಿಹಾರ. ಅದನ್ನು ನೋಡಬೇಕಾಗಿರುವಂಥದ್ದು. ಅದನ್ನು ಈಗ ಪರಮಾತ್ಮ ಅರ್ಥದಲ್ಲಿ ನೋಡಿದ್ದೇವೆ. ಅದಕ್ಕೆ ಪರಿಹಾರವಾಗಿ ಉತ್ತರ, ಇನ್ನೊಬ್ಬರ ಸೊತ್ತನ್ನು ಅವನಿಗೆ ಗೊತ್ತಿಲ್ಲದಂತೆ ಅಪಹಾರ ಮಾಡೋದು ಚೋರನಾಗ್ತಾನೆ ನಿಜ. ಆದರೆ ಇಲ್ಲಿ ಎಲ್ಲರ ಮನೆಗಳಲ್ಲಿರುವ ಬೆಣ್ಣೆ ಕೃಷ್ಣನದ್ದೇ ಅಲ್ವೇ. ಆದ್ದರಿಂದ ಅದು ಕೃಷ್ಣನು ತನ್ನ ಬೆಣ್ಣೆಯನ್ನು ತಾನೇ ಸ್ವೀಕಾರ ಮಾಡಿದ್ದಾನೆ, ಇನ್ನೊಬ್ಬರ ಸೊತ್ತನ್ನು ಅಪಹಾರ ಮಾಡಿಲ್ಲ. ಇಂಥ ಕೃಷ್ಣನು ಚೋರ ಅಥವಾ ಕಳ್ಳ ಆಗೋದು ಹೇಗೆ ಸಾಧ್ಯ ಅನ್ನೋದು ಪರಿಹಾರ. ಇನ್ನು ಮುಂದೆ ಆತ್ಮ ಅಂದರೆ ತನ್ನ ಸೊತ್ತನ್ನು ಸ್ವೀಕಾರ ಮಾಡುವನು ಅಂತ ಅರ್ಥ ನೋಡಿದ್ದೇವೆ. ಜಗತ್ತೆಲ್ಲ ಕೃಷ್ಣನದ್ದೇ ಅಲ್ವೇ ಸ್ವಾಮಿ ಸೊತ್ತು. ಹಾಗಾಗಿ ಅದರಿಂದ ಬೇರೆ ಬೇರೆ ಮನೆಗಳಲ್ಲಿ ಇರುವ ಬೆಣ್ಣೆ ಮೊದಲಾದದ್ದನ್ನು ಸ್ವೀಕಾರ ಮಾಡುವಂಥ ಕೃಷ್ಣ ತನ್ನ ಸೊತ್ತನ್ನು ಸ್ವೀಕಾರ ಮಾಡಿದ್ರಿಂದ ಅವನು ಆತ್ಮ ಶಬ್ದದ ಅರ್ಥಕ್ಕೆ ಆಗಿದ್ದ ಅಂತ ಹೇಳ್ತಿರೋದಕ್ಕೆ ಇದು ಕರೆಕ್ಟ್ ನಿರ್ವಚನ ಆಗಿರೋದ್ರಿಂದ ಆ ಥರ ತಿಳಿಯಬೇಕೇ ಹೊರತು ಅವನು ಚೋರ ಅಂತ ತಿಳಿಯಬಾರದು ಅನ್ನೋದು ಒಂದು ಇದಾದರೆ ಸಮಾಧಾನ. ಇನ್ನೊಂದೇನಪ್ಪ ಅಂದರೆ, ಬೆಣ್ಣೆ ಅಂದರೆ ಏನು?
ಈಗ ಎಲ್ಲರೂ ಹೇಳ್ತಾರೆ ಬೆಣ್ಣೆ ಕದೀತಿದ್ದ ಅಂತ. ಆದ್ರೆ ಬೆಣ್ಣೆ ಕದೀತಿರ್ಲಿಲ್ಲ. ಒಂದು ದಿನ ಕೃಷ್ಣ ಬರದೇ ಹೋದ್ರೆ ಆ ಗೋಪಿಕಾ ಸ್ತ್ರೀಯರಿಗಾಗ್ಲಿ ಅಲ್ಲಿರೋ ಅಕ್ಕಪಕ್ಕದ ಮನೆಯವರಿಗಾಗ್ಲಿ ಯೋಚನೆ ಹತ್ಕೊಂಡ್ಬಿಡೋದಂತೆ. ಇದು ಭಾಗವತದಲ್ಲಿ ಬಂದಿರೋ ಮಾತಿದು 10ನೇ 11ನೇ ಸ್ಕಂದದಲ್ಲಿ. ಅಯ್ಯೋ ಯಾಕೋ ಕೃಷ್ಣ ಬರ್ಲಿಲ್ವೇ ಇವತ್ತು ಬೆಣ್ಣೆ ಇಟ್ಟಿದ್ನಲ್ಲ, ಯಾಕೆ ಬರ್ಲಿಲ್ಲ ಕೃಷ್ಣ ಅಂತ ಯೋಚನೆ ಆಗ್ಬಿಡೋದಂತೆ. 2ನೇ ದಿನ ಬರದೇ ಇದ್ರೆ ಹೋಗ್ಬಿಡೋರು ಅವ್ರ ಮನೆ ಹತ್ರ. ಏನಾಯ್ತು ಕೃಷ್ಣ ಹುಷಾರಾಗಿದ್ದಾನ, ಎಲ್ಲ ತೊಂದರೆ ಇಲ್ವಾ, ಯಾಕೆ ಬರ್ತಾ ಇಲ್ಲ ಕೃಷ್ಣ ಅಂತ. ಆ ಮಟ್ಟದಲ್ಲಿ ಅವ್ರಿಗೆ ಆಸೆ ಇತ್ತು ಕೃಷ್ಣನಿಗೆ ಬೆಣ್ಣೆ ಕೊಡಬೇಕು ಅಂತ. ಇಲ್ಲಿ ಇದು ಲೌಕಿಕ ಅರ್ಥವಾದ್ರೆ ಇದರ ಆಧ್ಯಾತ್ಮ ಅರ್ಥ ಏನಪ್ಪಾ ಅಂದ್ರೆ ಇನ್ನೊಂದು ಬೆಣ್ಣೆ ಕದಿಯೋದು ಅಂತ ಬನ್ನಂಜೆ ಅವರು ಒಂದು ಗೀತೆಯನ್ನು ರಚನೆ ಮಾಡಿದ್ದಾರೆ. ಉಡುಪಿಯ ಕೃಷ್ಣನ ಕಂಡೀರ ಅಂತ. ಅದರಲ್ಲಿ ಒಂದು ಪದ ಬರುತ್ತೆ. ಆ ಒಂದು ಗೀತೆಯಲ್ಲಿ ಕೊನೆಯದರಲ್ಲಿ ಹೇಳ್ತಾರೆ, ಪಡುಗಡಲ ತೀರದಿಂದೆದ್ದು ಬಾರ ಕಡೆಗೋಲು ಹಗ್ಗ ಹಿಡಿದು ಬಿಡುಗಡೆಯ ದಾರಿ ಭಕ್ತರಿಗೆ ತೋರಿ ನಮ್ಮೆದೆಯ ಬೆಣ್ಣೆ ಕಡೆದು ಅಂತ ಹೇಳಿ. ಅಂದ್ರೆ ಇದರರ್ಥ ಕಡಗೋಲು ಕೃಷ್ಣನನ್ನು ಯಾತಕ್ಕೆ ಸ್ಥಾಪನೆ ಮಾಡಿದ್ರು ಆಚಾರ್ಯ ಮಧ್ವರು ಅಂದ್ರೆ ಇದಕ್ಕೋಸ್ಕರವೇ. ನಮ್ಮ ಎದೆಯಲ್ಲಿ ಕ್ಷೀರ ಸಮುದ್ರ ಇದೆಯಪ್ಪ, ಅದು ಅಲ್ಲಿಂದ ಮೇಲೆ ದಧಿಕ ಸಮುದ್ರ, ಮೊಸರಿನ ಸಮುದ್ರ ಇದೆ. ಅದನ್ನ ಆ ನಿನ್ನ ಕಡಗೋಲಿನಿಂದಲೇ ಕಡಿ, ನಮ್ಮ ಎದೆಯಲ್ಲಿರುವಂತಹ ಭಕ್ತಿಯ ಬೆಣ್ಣೆ ತೆಗಿ, ಕಡಿದು ಬಿಟ್ಟು ಆ ಬೆಣ್ಣೆಯನ್ನು ನೀನೇ ಸ್ವೀಕಾರ ಮಾಡುತ್ತಂದೆ ಅಂತ ಹೇಳೋ ಅಂಥದ್ದು ಇದು ಆಧ್ಯಾತ್ಮದ ಅನುಸಂಧಾನ. ಹೀಗಿರುವಾಗ ಎಲ್ಲರ ಜೀವರೊಳಗೂ ಇದ್ದು ಅವನು ಕಾಪಾಡ್ತಾ ಇದ್ದಾನೆ ಅಂತ ಅಂದಮೇಲೆ ಅವನ ಭಕ್ತಿಯ ಬೆಣ್ಣೆ ಆ ಬೆಣ್ಣೆಯು ಅವನದ್ದೇ ಅಲ್ವೇ. ಅವನದನ್ನು ತಗೊಂಡು ತಿಂದ್ರೆ ಅದು ಮೇಲ್ನೋಟಕ್ಕೆ ಎಲ್ಲರ ಮನೆಯ ಬೆಣ್ಣೆಗಳನ್ನು ತಿಂದ ಅಂತಾದ್ರೆ ಅದರ ಆಧ್ಯಾತ್ಮ ಅರ್ಥ ಅವರ ಭಕ್ತಿ ಎಂಬ ಹೃದಯದಲ್ಲಿರೋ ಭಕ್ತಿ ಎಂಬ ಬೆಣ್ಣೆಯನ್ನು ಕಡಿದು ತಿಂದಿದ್ದಾನವನು. ಅದಕ್ಕಿಂತ ಬೇರೆ ಅವನಿಗಲ್ದಿರ ಇನ್ನು ಯಾರಿಗೆ ಕೊಡ್ಬೇಕು ಆ ಬೆಣ್ಣೆಯನ್ನ ಅಂತ ಹೇಳ್ತಾ, ಅದರಿಂದಲೇ ಇದು ಆಚಾರ್ಯ ಶ್ರೀ ಬನ್ನಂಜೆ ಅವರು ಇಂಥ ಒಂದು ಗೀತೆಯಲ್ಲಿ ಅಂತಹ ರಚನೆಯನ್ನು ಕೊಟ್ಟಿರೋ ಅಂಥದ್ದು. ಪಡುಗಳರ ದಿಂದೆದ್ದು ಬಾರ ಕಡೆಗೋಲು ಹಗ್ಗ ಹಿಡಿದು ಬಿಡುಗಡೆಯ ದಾರಿ ಅಂದ್ರೆ ಮೋಕ್ಷವನ್ನ, ಬಿಡುಗಡೆಯ ದಾರಿ ಭಕ್ತರಿಗೆ ತೋರಿ ನಮ್ಮೆದೆಯ ಬೆಣ್ಣೆ ಕಡೆದು ಆನಂದ ತೀರ್ಥರಿ ಈ ಕರೆಗೆ ಪಾರ್ಥ ಸಾರಥಿಯು ಕರಗಿ ಬಂದು ತಾನಿಂತ ನಲ್ಲಿ ನೊಳಗಿಂದ ಇಲ್ಲಿ ವೈಕುಂಠವನ್ನೇ ತಂದು ಅಂತ ಬರೆದ್ರು ಬನ್ನಂಜೆ ಅವರು. ಎಂಥ ಅರ್ಥಪೂರ್ಣವಾದಂತಹ ಒಂದು ಪದಗಳು ಇದರಲ್ಲಿ. ಅಂದ್ರೆ ಅದರಿಂದ ಇಲ್ಲಿ ಕೃಷ್ಣ ಚೋರ ಆಗುವಂಥದ್ದು ಸಾಧ್ಯವೇ ಇಲ್ಲ. ಅವನದ್ದೇ ಆದಂತಹ ಬೆಣ್ಣೆ. ಲೌಕಿಕವಾಗಿ ನೋಡಿದ್ರು ಅರ್ಥದಲ್ಲಿ ಆ ಬೆಣ್ಣೆಯನ್ನು ತಿನ್ನೋದಕ್ಕೆ ಅವನಿಗೆಲ್ಲ ಹಕ್ಕು ಇದೆ, ಅವಂದೇ ಅದು. ಅಥವಾ ಆಧ್ಯಾತ್ಮದಲ್ಲಿ ನೋಡಿದ್ರೆ ನಮ್ಮ ಎದೆಯಲ್ಲಿರುವಂತಹ ಭಕ್ತಿ ಎಂಬ ಬೆಣ್ಣೆಯನ್ನ ಅವನದ್ದೇ ಆದಂತಹ ಕಡಗೋಲು ಹಗ್ಗ ಯೂಸ್ ಮಾಡಿ ಅದನ್ನೇ ಕಡಿದು ಆ ಒಂದು ಹೃದಯದಲ್ಲಿ ಮಥನ ಆಗಬೇಕು, ಅದು ಸಮುದ್ರದ ಮಥನ ಆಗಬೇಕು ಹಾಲ್ಗಡಲಲ್ಲಿ. ಆಗ ಬೆಣ್ಣೆ ಉಕ್ಕಿ ಮೇಲ್ ಬರುತ್ತಪ್ಪ. ಆ ಬೆಣ್ಣೆಯನ್ನು ಕೃಷ್ಣನಿಗಲ್ದೆ ಇನ್ಯಾರಿಗೆ ಇಟ್ಕೊಂಡು ಅರ್ಪಿಸ್ತೀರಾ ಅದನ್ನ. ಹಾಗಾಗಿ ಆ ಲೆಕ್ಕದಲ್ಲೂ ಅದು ಕೃಷ್ಣನೇ ಅಧಿಕಾರಿ, ಅದಕ್ಕೆ ಈ ಲೆಕ್ಕದಲ್ಲೂ ಕೃಷ್ಣನೇ ಅಧಿಕಾರಿ. ಕೃಷ್ಣ ಚೋರ ಅಲ್ಲ ಅನ್ನುವ ಮಾತಿಗೆ ಇದು ಉತ್ತರ ಅಂತ ಹೇಳ್ತಾ ಇವತ್ತಿನ ಈ ಪರಮಾತ್ಮ ಅನ್ನುವ ನಾಮದ ಚಿಂತನವನ್ನ ಇಲ್ಲಿ ಮುಗಿಸಿ ನೆಕ್ಸ್ಟ್ ನಾಳೆ ದಿನ ನೋಡಬೇಕು 12ನೇ ನಾಮ ಮುಕ್ತಾನಾಂ ಪರಮಾಗತಿ. ಅದನ್ನು ನಾಳೆ ಸಿಕ್ಕಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಷ್ಣು ಸಹಸ್ರನಾಮ ಚಿಂತನವನ್ನ ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.